ತೇಜಸ್ಗೌಡ ಅವರೇ, ಕರ್ನಾಟಕದಲ್ಲಿ ಡಿಜೆ ಸೆಟಪ್ ಹಾಕಬೇಕು ಅಂದರೆ ಲೈಸೆನ್ಸ್ ಬೇಕು, ಮೆರವಣಿಗೆ ಹಾಗೆ ಭಜನೆ ಮಾಡಬೇಕು ಅಂದರೆ ಪರ್ಮಿಷನ್ ಬೇಕು, ಕಲ್ತೂರಾಟ ಮಾಡೋಕೆ ಏನು ಬೇಕು ಅಂತ? ಕೇವಲ ಡಿಜೆ ಮತ್ತು ಬೇರೆ ಬೇರೆ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಮಾತ್ರ ಪರ್ಮಿಷನ್ ಅವಶ್ಯಕತೆ ಅಂತಲ್ಲ. ನಮ್ಮ ಹಬ್ಬ ಗಣೇಶ ಕುಣಿಸ್ಬೇಕಂದ್ರೂ ಸಹ 3-6 ಆಫೀಸ್ಗೆ ಹಳಿಬೇಕು. ಆ ಥರ ವ್ಯವಸ್ಥೆ ಇವತ್ತು ಬೆಂಗಳೂರಲ್ಲಿ, ವಿಶೇಷವಾಗಿ ಕರ್ನಾಟಕದಲ್ಲಿ ಇದೆ. ನಮ್ಮ ಹಬ್ಬ ಆಚರಣೆ ಮಾಡೋದಕ್ಕೂ ಸಹ ನಮ್ಮಲ್ಲಿ ಇಲ್ಲಿ ಸ್ವಾತಂತ್ರ್ಯ ಇಲ್ಲ. ಅದು ವಿಶೇಷವಾಗಿ ಕೆಲವೊಂದು ಮುಸಲ್ಮಾನರು ಏನು ಜನಸಂಖ್ಯೆ ಜಾಸ್ತಿ ಇರೋ ಏರಿಯಾದಲ್ಲಿ ಹಿಂದೂಗಳು ಹಬ್ಬ ಮಾಡಬೇಕು ಅಂತಂತಂದರೆ ಅಲ್ಲಿ ಪೀಸ್ ಕಮಿಟಿ ಮೀಟಿಂಗ್ ಮಾಡಬೇಕು, ಇನ್ಸ್ಪೆಕ್ಟ್ರುಗಳು ಆ ಮುಸಲ್ಮಾನ್ ಮುಖಂಡರನ್ನ ಕರೆಸ್ಬೇಕು. ಈ ಥರ ಹಬ್ಬ ಮಾಡ್ತಿದ್ದಾರೆ, ಅವ್ರಿಗೆ ನೀವು ಯಾವ್ದಾದ್ರು ತೊಂದರೆ ಆಗಬಾರ್ದು, ಆ ಥರ ಒಂದು ವ್ಯವಸ್ಥೆ ಇದೆ. ಅಪ್ಪಿ ತಪ್ಪಿ ಹಬ್ಬ ಮಾಡಿದ್ರೂ ಸಹ ಗಣೇಶ ಹಬ್ಬ ಆಗಿರ್ಬೋದು, ಶ್ರೀರಾಮನವಮಿ ಆಗಿರ್ಬೋದು, ನೀವು ಈ ಏರಿಯಾದಲ್ಲಿ ಮೆರವಣಿಗೆ ತೊಗೊಂಡು ಹೋಗಂಗಿಲ್ಲ, ನೀವು ಈ ಬೀದಿಲಿ ಬರಂಗಿಲ್ಲ ಅಂತ ಆದೇಶಗಳು ಪಾಲನೆಗಳು ಮಾಡಬೇಕು ಅಂತ ಅಲ್ಲಿ ಯಾರು ಆಯೋಜಕರು ಇರ್ತಾರೆ ಅವ್ರ ಹತ್ರ ಸಹಿ ತಗೋತಾರೆ. ಅಂದರೆ ಭಾರತದಲ್ಲಿ ಹಿಂದೂಗಳು ಹಬ್ಬ ಮಾಡಬೇಕು ಅಂತ ಅಂದರೆ ಯಾವುದೇ ರೀತಿಯ ಸ್ವಾತಂತ್ರ್ಯ ಇಲ್ಲ. ಅದು ವಿಶೇಷವಾಗಿ ಮುಸಲ್ಮಾನರು ಅತಿ ಹೆಚ್ಚು ಸಂಖ್ಯೆಯಲ್ಲಿರುವಂಥ ಏರಿಯಾದಲ್ಲಂತೂ ಭಯದ ವಾತಾವರಣದಲ್ಲಿ ಹಬ್ಬ ಆಚರಣೆ ಮಾಡಬೇಕು. ಅದು ಹಲವಾರು ಉದಾಹರಣೆ ಕೊಡಬಹುದು. ನಾಗಮಂಗಲದಲ್ಲಿ ನಡೆದಿರುವಂಥ ಗಣೇಶ ಮೆರವಣಿಗೆ ಸಂದರ್ಭದಲ್ಲಿ ಸ್ಟೋನ್ ಪೆಲ್ಟಿಂಗ್ ವಿಚಾರ ಆಗಿರ್ಬೋದು. ಈಗ ನಿನ್ನೆ ನಮ್ಮ ಜೆ ನಗರದಲ್ಲಿ ಓಂ ಶಕ್ತಿ, ಅಂದರೆ ಈ ಮಾಸ ಧನುರ್ಮಾಸ, ಕಾರ್ತಿಕ್ ಮಾಸ ಸ್ಟಾರ್ಟ್ ಆಗಿ ಓಂ ಶಕ್ತಿ ಮತ್ತು ಅಯ್ಯಪ್ಪ ಮಾಲೆ ಹೆಚ್ಚು ಮಂದಿ ಹಾಕ್ತಾರೆ. ಆ ಓಂ ಶಕ್ತಿ ಪೂಜೆ ಮಾಡೋ ಸಂದರ್ಭದಲ್ಲಿ ಕಲ್ಲು ಎಸೆಯುವಂಥದ್ದು, ಬ್ಯಾನರ್ಗಳು ಕುಯ್ಯುವಂಥದ್ದು ನಮ್ಮ ಧಾರ್ಮಿಕ ನಂಬಿಕೆ ಮತ್ತು ನಾವು ಏನು ಆಚರಣೆ ಮಾಡ್ತೀರಿ ಅದಕ್ಕೆ ಘಾಸಿ ಆಗುತ್ತೆ. ಹೋರಾಟ ಮಾಡಕ್ಕೆ ಹೋಗ್ಬೇಕು ಅಂತಂದ್ರೂ ಪೊಲೀಸವರು ಆ ಹೋರಾಟನ ಹತ್ತಿಕ್ಕುವಂಥ ಪ್ರಯತ್ನಗಳು ಮಾಡ್ತಾರೆ. ಅದೇ ಬೇರೆ ಧರ್ಮದಲ್ಲಿ ಏನಾದರೂ ಆ ಥರ ಆಗಿತ್ತು ಅಂತಂದರೆ ಇವತ್ತು ಜೆ ನಗರ ಪೊಲೀಸ್ ಸ್ಟೇಷನ್ ಭಸ್ಮಾಗಿ ಹೋಗ್ತಿತ್ತು. ಅಲ್ಲಿ ಮುಂದೆ ಇರುವಂಥ ಯಾವ ಹೊಯ್ಸಳ ಮತ್ತು ಗಾಡಿ DCP ಗಾಡಿಗಳಿದೆ ಸುಟ್ಟು ಬೆಂಕಿ ಹಾಕ್ತಿದ್ರು. ಇವತ್ತು ಕೇವಲ ಕಾನೂನು ಹಿಂದೂಗಳ ಹಬ್ಬ ಹಿಂದೂಗಳಿಗೆ ಮಾತ್ರನೇ. ಗಣೇಶ ಕುಣಿಸ್ತೀರಿ, ಗಣೇಶ ಹಬ್ಬ ಮಾಡಬೇಕು ಅಂತಂದರೆ 9:30 10 ಗಂಟೆಗೆ ನೀವು ಕಾರ್ಯಕ್ರಮ ನಿಲ್ಲಿಸ್ಬೇಕು. ಮೊನ್ನೆ ಆದಂಥ ಮುಸಲ್ಮಾನರ ಹಬ್ಬ ಹೆಂಗೆ ಕಾವಲಿ ಅಂತ ಅಂತಾರೆ, 2 ಗಂಟೆವರೆಗೂ, ರಾತ್ರಿ 2 ಗಂಟೆವರೆಗೂ ಅವರು DJ ಹಾಕ್ಕೊಂಡು ಶಬ್ದ ಮಾಲಿನ್ಯ ಇಟ್ಕೊಂಡು ಎಲ್ಲ ಕಡೆ ಕೇವಲ ನಿಮಗೆ ಬೆಂಗಳೂರು ಮಾತ್ರ ಅಲ್ಲ, ಇಡೀ ರಾಜ್ಯಾದ್ಯಂತ ಮಾಡಿದ್ದಾರೆ. ಯಾವ ಪೊಲೀಸರು ಸಹ ಇದ್ರ ಬಗ್ಗೆ ಪ್ರಕರಣ ದಾಖಲು ಮಾಡ್ಕೊಂಡಿಲ್ಲ. ಸರಿ ತೇಜಸ್ಗೌಡ ಅವರೇ, ಕರ್ನಾಟಕದಲ್ಲಿ ಡಿಜೆ ಸೆಟಪ್ ಹಾಕಬೇಕು ಅಂದರೆ ಲೈಸೆನ್ಸ್ ಬೇಕು, ಮೆರವಣಿಗೆ ಹಾಗೆ ಭಜನೆ ಮಾಡಬೇಕು ಅಂದರೆ ಪರ್ಮಿಷನ್ ಬೇಕು, ಕಲ್ತೂರಾಟ ಮಾಡೋಕೆ ಏನು ಬೇಕು ಅಂತ? ಕೇವಲ ಡಿಜೆ ಮತ್ತು ಬೇರೆ ಬೇರೆ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಮಾತ್ರ ಪರ್ಮಿಷನ್ ಅವಶ್ಯಕತೆ ಅಂತಲ್ಲ. ನಮ್ಮ ಹಬ್ಬ ಗಣೇಶ ಕುಣಿಸ್ಬೇಕಂದ್ರೂ ಸಹ 3-6 ಆಫೀಸ್ಗೆ ಹಳಿಬೇಕು. ಆ ಥರ ವ್ಯವಸ್ಥೆ ಇವತ್ತು ಬೆಂಗಳೂರಲ್ಲಿ, ವಿಶೇಷವಾಗಿ ಕರ್ನಾಟಕದಲ್ಲಿ ಇದೆ. ನಮ್ಮ ಹಬ್ಬ ಆಚರಣೆ ಮಾಡೋದಕ್ಕೂ ಸಹ ನಮ್ಮಲ್ಲಿ ಇಲ್ಲಿ ಸ್ವಾತಂತ್ರ್ಯ ಇಲ್ಲ. ಅದು ವಿಶೇಷವಾಗಿ ಕೆಲವೊಂದು ಮುಸಲ್ಮಾನರು ಏನು ಜನಸಂಖ್ಯೆ ಜಾಸ್ತಿ ಇರೋ ಏರಿಯಾದಲ್ಲಿ ಹಿಂದೂಗಳು ಹಬ್ಬ ಮಾಡಬೇಕು ಅಂತಂತಂದರೆ ಅಲ್ಲಿ ಪೀಸ್ ಕಮಿಟಿ ಮೀಟಿಂಗ್ ಮಾಡಬೇಕು, ಇನ್ಸ್ಪೆಕ್ಟ್ರುಗಳು ಆ ಮುಸಲ್ಮಾನ್ ಮುಖಂಡರನ್ನ ಕರೆಸ್ಬೇಕು. ಈ ಥರ ಹಬ್ಬ ಮಾಡ್ತಿದ್ದಾರೆ, ಅವ್ರಿಗೆ ನೀವು ಯಾವ್ದಾದ್ರು ತೊಂದರೆ ಆಗಬಾರ್ದು, ಆ ಥರ ಒಂದು ವ್ಯವಸ್ಥೆ ಇದೆ. ಅಪ್ಪಿ ತಪ್ಪಿ ಹಬ್ಬ ಮಾಡಿದ್ರೂ ಸಹ ಗಣೇಶ ಹಬ್ಬ ಆಗಿರ್ಬೋದು, ಶ್ರೀರಾಮನವಮಿ ಆಗಿರ್ಬೋದು, ನೀವು ಈ ಏರಿಯಾದಲ್ಲಿ ಮೆರವಣಿಗೆ ತೊಗೊಂಡು ಹೋಗಂಗಿಲ್ಲ, ನೀವು ಈ ಬೀದಿಲಿ ಬರಂಗಿಲ್ಲ ಅಂತ ಆದೇಶಗಳು ಪಾಲನೆಗಳು ಮಾಡಬೇಕು ಅಂತ ಅಲ್ಲಿ ಯಾರು ಆಯೋಜಕರು ಇರ್ತಾರೆ ಅವ್ರ ಹತ್ರ ಸಹಿ ತಗೋತಾರೆ. ಅಂದರೆ ಭಾರತದಲ್ಲಿ ಹಿಂದೂಗಳು ಹಬ್ಬ ಮಾಡಬೇಕು ಅಂತ ಅಂದರೆ ಯಾವುದೇ ರೀತಿಯ ಸ್ವಾತಂತ್ರ್ಯ ಇಲ್ಲ. ಅದು ವಿಶೇಷವಾಗಿ ಮುಸಲ್ಮಾನರು ಅತಿ ಹೆಚ್ಚು ಸಂಖ್ಯೆಯಲ್ಲಿರುವಂಥ ಏರಿಯಾದಲ್ಲಂತೂ ಭಯದ ವಾತಾವರಣದಲ್ಲಿ ಹಬ್ಬ ಆಚರಣೆ ಮಾಡಬೇಕು. ಅದು ಹಲವಾರು ಉದಾಹರಣೆ ಕೊಡಬಹುದು. ನಾಗಮಂಗಲದಲ್ಲಿ ನಡೆದಿರುವಂಥ ಗಣೇಶ ಮೆರವಣಿಗೆ ಸಂದರ್ಭದಲ್ಲಿ ಸ್ಟೋನ್ ಪೆಲ್ಟಿಂಗ್ ವಿಚಾರ ಆಗಿರ್ಬೋದು. ಈಗ ನಿನ್ನೆ ನಮ್ಮ ಜೆ ನಗರದಲ್ಲಿ ಓಂ ಶಕ್ತಿ, ಅಂದರೆ ಈ ಮಾಸ ಧನುರ್ಮಾಸ, ಕಾರ್ತಿಕ್ ಮಾಸ ಸ್ಟಾರ್ಟ್ ಆಗಿ ಓಂ ಶಕ್ತಿ ಮತ್ತು ಅಯ್ಯಪ್ಪ ಮಾಲೆ ಹೆಚ್ಚು ಮಂದಿ ಹಾಕ್ತಾರೆ. ಆ ಓಂ ಶಕ್ತಿ ಪೂಜೆ ಮಾಡೋ ಸಂದರ್ಭದಲ್ಲಿ ಕಲ್ಲು ಎಸೆಯುವಂಥದ್ದು, ಬ್ಯಾನರ್ಗಳು ಕುಯ್ಯುವಂಥದ್ದು ನಮ್ಮ ಧಾರ್ಮಿಕ ನಂಬಿಕೆ ಮತ್ತು ನಾವು ಏನು ಆಚರಣೆ ಮಾಡ್ತೀರಿ ಅದಕ್ಕೆ ಘಾಸಿ ಆಗುತ್ತೆ. ಹೋರಾಟ ಮಾಡಕ್ಕೆ ಹೋಗ್ಬೇಕು ಅಂತಂದ್ರೂ ಪೊಲೀಸವರು ಆ ಹೋರಾಟನ ಹತ್ತಿಕ್ಕುವಂಥ ಪ್ರಯತ್ನಗಳು ಮಾಡ್ತಾರೆ. ಅದೇ ಬೇರೆ ಧರ್ಮದಲ್ಲಿ ಏನಾದರೂ ಆ ಥರ ಆಗಿತ್ತು ಅಂತಂದರೆ ಇವತ್ತು ಜೆ ನಗರ ಪೊಲೀಸ್ ಸ್ಟೇಷನ್ ಭಸ್ಮಾಗಿ ಹೋಗ್ತಿತ್ತು. ಅಲ್ಲಿ ಮುಂದೆ ಇರುವಂಥ ಯಾವ ಹೊಯ್ಸಳ ಮತ್ತು DCP ಗಾಡಿಗಳಿದೆ ಸುಟ್ಟು ಬೆಂಕಿ ಹಾಕ್ತಿದ್ರು. ಇವತ್ತು ಕೇವಲ ಕಾನೂನು ಹಿಂದೂಗಳ ಹಬ್ಬ ಹಿಂದೂಗಳಿಗೆ ಮಾತ್ರನೇ.
ಗಣೇಶ ಕುಣಿಸ್ತೀರಿ, ಗಣೇಶ ಹಬ್ಬ ಮಾಡಬೇಕು ಅಂತಂದ್ರೆ 9:30 10 ಗಂಟೆಗೆ ನೀವು ಕಾರ್ಯಕ್ರಮ ನಿಲ್ಲಿಸ್ಬೇಕು. ಮೊನ್ನೆ ಆದಂಥ ಮುಸಲ್ಮಾನರ ಹಬ್ಬ ಹೆಂಗೆ ಕಾವಲಿ ಅಂತ ಅಂತಾರೆ, 2 ಗಂಟೆವರೆಗೂ ರಾತ್ರಿ 2 ಗಂಟೆವರೆಗೂ ಅವರು DJ ಹಾಕೊಂಡು ಶಬ್ದ ಮಾಲಿನ್ಯ ಇಟ್ಕೊಂಡು ಎಲ್ಲ ಕಡೆ ಕೇವಲ ನಿಮಗೆ ಬೆಂಗಳೂರು ಮಾತ್ರ ಅಲ್ಲ, ಇಡೀ ರಾಜ್ಯಾದ್ಯಂತ ಮಾಡಿದ್ದಾರೆ. ಯಾವ ಪೊಲೀಸರು ಸಹ ಇದ್ರ ಬಗ್ಗೆ ಪ್ರಕರಣ ದಾಖಲು ಮಾಡ್ಕೊಂಡಿಲ್ಲ. ಸರಿ, ತೇಜಸ್ ಗೌಡ ಅವರೇ, ಕರ್ನಾಟಕದಲ್ಲಿ DJ ಸೆಟಪ್ ಹಾಕಬೇಕು ಅಂದ್ರೆ ಲೈಸೆನ್ಸ್ ಬೇಕು, ಮೆರವಣಿಗೆ ಹಾಗೆ ಭಜನೆ ಮಾಡಬೇಕು ಅಂದ್ರೆ ಪರ್ಮಿಷನ್ ಬೇಕು, ಕಲ್ತೂರಾಟ ಮಾಡೋಕೆ ಏನು ಬೇಕು ಅಂತ? ಕೇವಲ DJ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಮಾತ್ರ ಪರ್ಮಿಷನ್ ಅವಶ್ಯಕತೆ ಅಂತಲ್ಲ. ನಮ್ಮ ಹಬ್ಬ ಗಣೇಶ ಕುಣಿಸ್ಬೇಕಂದ್ರೂ ಸಹ 3-6 ಆಫೀಸ್ಗೆ ಹಳಿಬೇಕು. ಆ ಥರ ವ್ಯವಸ್ಥೆ ಇವತ್ತು ಬೆಂಗಳೂರಲ್ಲಿ, ವಿಶೇಷವಾಗಿ ಕರ್ನಾಟಕದಲ್ಲಿ ಇದೆ. ನಮ್ಮ ಹಬ್ಬ ಆಚರಣೆ ಮಾಡೋದಕ್ಕೂ ಸಹ ನಮ್ಮಲ್ಲಿ ಇಲ್ಲಿ ಸ್ವಾತಂತ್ರ್ಯ ಇಲ್ಲ. ಅದು ವಿಶೇಷವಾಗಿ ಕೆಲವೊಂದು ಮುಸಲ್ಮಾನರು ಏನು ಜನಸಂಖ್ಯೆ ಜಾಸ್ತಿ ಇರೋ ಏರಿಯಾದಲ್ಲಿ ಹಿಂದೂಗಳು ಹಬ್ಬ ಮಾಡಬೇಕು ಅಂತಂತಂದರೆ ಅಲ್ಲಿ ಪೀಸ್ ಕಮಿಟಿ ಮೀಟಿಂಗ್ ಮಾಡಬೇಕು, ಇನ್ಸ್ಪೆಕ್ಟ್ರುಗಳು ಆ ಮುಸಲ್ಮಾನ್ ಮುಖಂಡರನ್ನ ಕರೆಸ್ಬೇಕು. ಈ ಥರ ಹಬ್ಬ ಮಾಡ್ತಿದ್ದಾರೆ, ಅವ್ರಿಗೆ ನೀವು ಯಾವ್ದಾದ್ರು ತೊಂದರೆ ಆಗಬಾರ್ದು, ಆ ಥರ ಒಂದು ವ್ಯವಸ್ಥೆ ಇದೆ. ಅಪ್ಪಿತಪ್ಪಿ ಹಬ್ಬ ಮಾಡಿದ್ರೂ ಸಹ ಗಣೇಶ ಹಬ್ಬ ಆಗಿರ್ಬೋದು, ಶ್ರೀರಾಮನವಮಿ ಆಗಿರ್ಬೋದು, ನೀವು ಈ ಏರಿಯಾದಲ್ಲಿ ಮೆರವಣಿಗೆ ತೊಗೊಂಡು ಹೋಗಂಗಿಲ್ಲ, ನೀವು ಈ ಬೀದಿಲಿ ಬರಂಗಿಲ್ಲ ಅಂತ ಆದೇಶಗಳು ಪಾಲನೆಗಳು ಮಾಡಬೇಕು ಅಂತ ಅಲ್ಲಿ ಯಾರು ಆಯೋಜಕರು ಇರ್ತಾರೆ ಅವ್ರ ಹತ್ರ ಸಹಿ ತಗೋತಾರೆ. ಅಂದರೆ ಭಾರತದಲ್ಲಿ ಹಿಂದೂಗಳು ಹಬ್ಬ ಮಾಡಬೇಕು ಅಂತ ಅಂದರೆ ಯಾವುದೇ ರೀತಿಯ ಸ್ವಾತಂತ್ರ್ಯ ಅಲ್ಲ. ಅದು ವಿಶೇಷವಾಗಿ ಮುಸಲ್ಮಾನರು ಅತಿ ಹೆಚ್ಚು ಸಂಖ್ಯೆಯಲ್ಲಿರುವಂಥ ಏರಿಯಾದಲ್ಲಂತೂ ಭಯದ ವಾತಾವರಣದಲ್ಲಿ ಹಬ್ಬ ಆಚರಣೆ ಮಾಡಬೇಕು. ಅದು ಹಲವಾರು ಉದಾಹರಣೆ ಕೊಡಬಹುದು. ನಾಗಮಂಗಲದಲ್ಲಿ ನಡೆದಿರುವಂಥ ಗಣೇಶ ಮೆರವಣಿಗೆ ಸಂದರ್ಭದಲ್ಲಿ ಸ್ಟೋನ್ ಪೆಲ್ಟಿಂಗ್ ವಿಚಾರ ಆಗಿರ್ಬೋದು. ಈಗ ನಿನ್ನೆ ನಮ್ಮ ಜೆ ನಗರದಲ್ಲಿ ಓಂ ಶಕ್ತಿ ಅಂದರೆ ಈ ಮಾಸ ಧನುರ್ಮಾಸ ಕಾರ್ತಿಕ್ ಮಾಸ ಸ್ಟಾರ್ಟ್ ಆಗಿ ಓಂ ಶಕ್ತಿ ಮತ್ತು ಅಯ್ಯಪ್ಪ ಮಾಲೆ ಹೆಚ್ಚು ಮಂದಿ ಹಾಕ್ತಾರೆ. ಆ ಓಂ ಶಕ್ತಿ ಪೂಜೆ ಮಾಡೋ ಸಂದರ್ಭದಲ್ಲಿ ಕಲ್ಲು ಎಸೆಯುವಂಥದ್ದು, ಬ್ಯಾನರ್ಗಳು ಕುಯ್ಯುವಂಥದ್ದು ನಮ್ಮ ಧಾರ್ಮಿಕ ನಂಬಿಕೆ ಮತ್ತು ನಾವು ಏನು ಆಚರಣೆ ಮಾಡ್ತೀರಿ ಅದಕ್ಕೆ ಘಾಸಿ ಆಗುತ್ತೆ. ಹೋರಾಟ ಮಾಡಕ್ಕೆ ಹೋಗ್ಬೇಕು ಅಂತಂದ್ರೂ ಪೊಲೀಸವರು ಆ ಹೋರಾಟನ ಹತ್ತಿಕ್ಕುವಂಥ ಪ್ರಯತ್ನಗಳು ಮಾಡ್ತಾರೆ. ಅದೇ ಬೇರೆ ಧರ್ಮದಲ್ಲಿ ಏನಾದರೂ ಆ ಥರ ಆಗಿತ್ತು ಅಂತಂದರೆ ಇವತ್ತು ಜೆ ನಗರ ಪೊಲೀಸ್ ಸ್ಟೇಷನ್ ಭಸ್ಮಾಗಿ ಹೋಗ್ತಿತ್ತು. ಅಲ್ಲಿ ಮುಂದೆ ಇರುವಂಥ ಯಾವ ಹೊಯ್ಸಳ ಮತ್ತು DCP ಗಾಡಿಗಳಿದೆ ಸುಟ್ಟು ಬೆಂಕಿ ಹಾಕ್ತಿದ್ರು. ಇವತ್ತು ಕೇವಲ ಕಾನೂನು ಹಿಂದೂಗಳ ಹಬ್ಬ ಹಿಂದೂಗಳಿಗೆ ಮಾತ್ರನೇ. ಗಣೇಶ ಕುಣಿಸ್ತೀರಿ, ಗಣೇಶ ಹಬ್ಬ ಮಾಡಬೇಕು ಅಂತಂದ್ರೆ 9:30 10 ಗಂಟೆಗೆ ನೀವು ಕಾರ್ಯಕ್ರಮ ನಿಲ್ಲಿಸ್ಬೇಕು. ಮೊನ್ನೆ ಆದಂಥ ಮುಸಲ್ಮಾನರ ಹಬ್ಬ ಹೆಂಗೆ ಕಾವಲಿ ಅಂತ ಅಂತಾರೆ, 2 ಗಂಟೆವರೆಗೂ ರಾತ್ರಿ 2 ಗಂಟೆವರೆಗೂ ಅವರು DJ ಹಾಕೊಂಡು ಶಬ್ದ ಮಾಲಿನ್ಯ ಇಟ್ಕೊಂಡು ಎಲ್ಲ ಕಡೆ ಕೇವಲ ನಿಮಗೆ ಬೆಂಗಳೂರು ಮಾತ್ರ ಅಲ್ಲ, ಇಡೀ ರಾಜ್ಯಾದ್ಯಂತ ಮಾಡಿದ್ದಾರೆ. ಯಾವ ಪೊಲೀಸರು ಸಹ ಇದ್ರ ಬಗ್ಗೆ ಪ್ರಕರಣ ದಾಖಲು ಮಾಡ್ಕೊಂಡು